ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುನಂದ ಲೋಕೇಶ್ ಗಾಳೆ ಅಂತ. ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿ ಗುರುಗಳಿಗೆ ನಮಸ್ಕರಿಸುತ್ತಾ, ಸುವರ್ಣಮಾಲಾ ಅಮ್ಮನವರಿಗೆ ನಮಸ್ಕರಿಸುತ್ತಾ, ನಮಗೆ ಜ್ಞಾನ ಹೇಳಿಕೊಟ್ಟಂಥ ವಿದ್ಯಾ ಮೇಡಮ್, ನೇತ್ರಾ ಮೇಡಮ್ಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ನಾವು ಜ್ಞಾನಕ್ಕೆ ಬರಲು ಕಾರಣ ನಮಗೆ 3 ವರ್ಷದಿಂದ ಶುಗರ್ ಆಯಿತು. ಆ ಶುಗರ್ ಆದಮೇಲೆ ನಾವು ನಮ್ಮ ಮನೆಯಲ್ಲೇ 11 ದಿನ ಜ್ಞಾನ ಮಾಡಿದರು ಟೀಚರ್. ಅವಾಗೆ ನಮಗೆ ಜ್ಞಾನಕ್ಕೆ ಕರೆದ್ರೆ ನಾವು ಹೋಗಲು ಆಗಲಿಲ್ಲ. ಅದು ನಮಗೆ ಜ್ಞಾನ ಅನ್ನೋದು ಏನಂತ ನಮ್ಗೆ ಗೊತ್ತಾಗಲಿಲ್ಲ. ಆಮೇಲೆ ನಮಗೆ ಶುಗರು ಆಯ್ತಲ್ಲ, ತುಂಬ ಅಂದರೆ ತುಂಬ ತ್ರಾಸ ಆಯಿತು. ನಮಗೆ ತುಂಬ ತ್ರಾಸಾಯ್ತು. ಆವಾಗ ನಾವು ಏನು ಮಾಡಿದ್ವಿ ಅಂದರೆ, ನಮ್ಮ ಮಕ್ಕಳು ಮೆಡಿಟೇಷನ್ಗೆ ಅಂತ ಹೋಗ್ತಾ ಇದ್ವು ಟೀಚರ್ ಹತ್ರ. ಆವಾಗ ಮಕ್ಕಳು ಏನಂದ್ವು, ಇಲ್ಲ ಅಮ್ಮ ನೀನು ಭಾಳ ತ್ರಾಸ ಮಾಡ್ಕೊಳಕತ್ತಿದ್ದಿ, ನೀ ಬಾ ನೀನು ಅಂತ ಕರೆದ್ರು. ಆವಾಗ ನಾವು ಆಯ್ತು ಅಂತಂದು ಹೋದ್ವಿ. ಒಂದಿನ ಹೋಗಿ ಕೇಳ್ಕೊಂಬಂದ್ವಿ. ಆವಾಗ ನಮಗೆ, ಇಲ್ಲ ಸುನಂದ ನೀನು ಭಾಳ ಅಂದ್ರೆ ಭಾಳ ಇದ್ರಾಗ ಐತಿ, ಯಾಕೆ ಬರಬಲ್ಲಿ ಅಂತಂದು ಟೀಚರ್ ಹೇಳಿದರು. ಆವಾಗ ನಾವು ಧ್ಯಾನ ಮಾಡಾಕತ್ವಿ. ಧ್ಯಾನ ಬರೋಕ್ಕಿಂತ ಮುಂಚೆ ನಮಗೆ ಏನಾಗಿತ್ತು ಅಂದರೆ, ನರದೋಷ ಆಗಿತ್ತು. ನಮಗೆ ತಲೆಯಿಂದ ಪಾದದವರೆಗೂ ಒಂದು ನರದೋಷ ಆಗಿತ್ತು. ಆದರೆ ಐತೆ ಅಂತಂದು ನಮ್ಗೆ ಗೊತ್ತಾಗಲಿಲ್ಲ. ಆವಾಗ ನಾ ಏನು ಮಾಡಿದೆ, ಸ್ವಲ್ಪ ಇತ್ತು. ಆವಾಗ ನಮ್ಮ ಮಕ್ಕಳು ತೀರಿಕೊಂಡವು. ಒಂದು 21-25 ವರ್ಷದ ಮಕ್ಕಳು ತೀರಿಕೊಂಡವು. ನಮ್ಮ ಅಂಟಿ ಮಕ್ಕಳು ತೀರಿಕೊಂಡಾಗ ನನಗೆ ಭಾಳ ಅಂದ್ರೆ ಭಾಳ ತ್ರಾಸಾಯಿತು. ಅವ್ರು ಹೋದ್ಮೇಲೆ ಯಾಕೆ ತ್ರಾಸಾಯ್ತಂದರೆ, ನಾವು ಅವರು ಈಗ ಯಾಕಂದರೆ ಅಕ್ಕ ತಂಗಿಯರ ತನ ಇರ್ತೀವಂದರೆ ತಾಯಿ ಮಕ್ಕಳ ತನ ಇದ್ವಿ ನಾವು. ಅವಾಗ ಭಯಂಕರ ತ್ರಾಸಾಯ್ತು. ನಾನು ಒಟ್ಟೆ ರಾತ್ರಿ 2 ತನ ನಿದ್ದೆನೇ ಮಾಡ್ತಾ ಇರಲಿಲ್ಲ. ನಿದ್ದೆನೇ ಮಾಡ್ತಾ ಇರಲಿಲ್ಲ, ಬರೀ ಅಳೋದಂದರೆ ಆ ಥರ ಅಳತ್ತಿದ್ದೆ. ದವಾಖಾನಿಗೆ ಹೋಗಿ, ಇಲ್ಲ ರೀ ನನಗೆ ಭಯಂಕರ ತ್ರಾಸ ಐತಿ, ನನಗೆ ಎದೆ ನೂಸಾಕತೈತಿ, ಎದೆ ತ್ರಾಸ ಐತಿ, ನೀವು ಚೆಕ್ ಮಾಡಿ ಅಂದಾಗ ಅವರೆಲ್ಲ ಈಕೋ ಎಲ್ಲ ಮಾಡಿದರು. ಯಾವುದೇ ರೀತಿ ನಿಮ್ಮ ಪ್ರಾಬ್ಲಮ್ ಇಲ್ಲ, ನೀವು ನರದ ದವಾಖಾನಿಗೆ ಹೋಗಿ ಅಂತಂದು ಹೇಳಿದರು. ಆಯಿತು ಅಂತ ನಾನು ನರದ ದವಾಖಾನಿಗೆ ಹೋದೆ. ಅವಾಗ ಅಲ್ಲಿ ಹೋದಾಗ ಅವ್ರು ಏನೋ ಮಾಡಿದರು, 1 ತಿಂಗಳು ಟ್ಯಾಬ್ಲೆಟ್ ಕೊಟ್ಟರು. ಚೆಕ್ ಮಾಡಿ ಟ್ಯಾಬ್ಲೆಟ್ ಕೊಟ್ಟಾಗ ಅದರೊಳಗೆ ಒಂದು ನಿದ್ದೆ ಗುಳಿಗೆ ಇತ್ತು. ಯಾಕೆಂದರೆ ನಾ ಯಾವಾಗಲೂ ದವಾಖಾನಿಗೆ ಹೋದರೆ, ಔಷಧ ಅಂಗಡಿ ಹೋದಲ್ಲಿ ಇದು ಯಾವ ಗುಳಿಗೆ ಅಂತ ಕೇಳ್ತಾನೆ ಇರ್ತೀನಿ ನಾನು. ಅದು 1 ತಿಂಗಳು ಗುಳಿಗೆ ಕೊಟ್ಟಾಗ ಆಯ್ತು ಬಿಡಂತ ನಿದ್ದೆ ಗುಳಿಗೆ ತೊಗೊಂಡ್ರು. 2 ತನ ನಿದ್ದೆ ಮಾಡ್ತಾ ಇರಲಿಲ್ಲ ನಾನು. ಆ ನಿದ್ದೆ ಗುಳಿಗೆಗೂ ನನಗೆ ಮಾನಸಿಕ ಹೊರಗೆ ಬರುತ್ತಾ ಇರಲಿಲ್ಲ. ಆದರೆ ನಾ ಮಾನಸಿಕವಾಗಿ ಕುಗ್ಗೋಗಿನಂತ ನಮ್ಮ ಮನೆಯಲ್ಲಿ ನಾ ಯಾರಿಗೂ ಹೇಳಿದ್ದಿಲ್ಲ. ನೋವಾಗಿತ್ತು. ಯಾಕಂದರೆ 5 ವರ್ಷದೊಳಗೆ 2020 ತಂಗಿ ತೀರ್ಕೊಂಡ್ಳು, 24ರೊಳಗೆ ಮಗ ತೀರ್ಕೊಂಡೆ. ಆಮೇಲೆ ಏನಾಯ್ತಂದ್ರೆ, ನಮ್ಮ ಅಕ್ಕನ ಮಗೆಗೆ ಫುಡ್ ಇನ್ಫೆಕ್ಷನ್ ಆಯಿತು. ಆಮೇಲೆ ನಮ್ಮದು ಜಾಯಿಂಟ್ ಫ್ಯಾಮ್ಲಿ. ಆಮೇಲೆ 4 ವರ್ಷ 22ರೊಳಗೆ ನಮ್ಮ ಅಮ್ಮರಿಗೆ ಪಾರ್ಸಿ ಆಯಿತು. ಆಮೇಲೆ ಮತ್ತೆ ಒಳ್ಳೆಗಂದ್ರಿ ನನ್ನ ಮಗಳಿಗೆ 1 ವರ್ಷ ಆರಾಮಿದ್ದಿದ್ದಿಲ್ಲ. 1 ವರ್ಷ ಆಕಿನ ಅಂಗೈಯಲ್ಲಿ ನಾ ಜಾಪಾನ್ ಮಾಡಿದ್ದೇನೆ ಆಕಿನ. ಅದಾದಮೇಲೆ ಟೀಚರ್ಗೆ ಕೇಳ್ತಾನೆ ಇದ್ದೆ ನಾನು, ಟೀಚರ್ ಯಾಕರಿ ಈ ಥರ ನಮಗೆ ಆಗ್ತಾ ಇದೆ, ನಮ್ಮ ಮನೆಯಲ್ಲಿ ಯಾಕೆ ನಮಗೆ ಈ ಥರ ಆಗ್ತಾ ಇದೆ, ವರ್ಷ ಭಾಳ ತ್ರಾಸ ಆಗ್ತೈತಿ ಅಂದಾಗ, ಇಲ್ಲ ನಿಮ್ಮದು ಕರ್ಮಗಳು ತೀರಿದ್ದಾವೆ, ಎಲ್ಲರೂ ನೀವು ಜ್ಞಾನಕ್ಕೆ ಬನ್ನಿ ಅಂತಂದರು. ಆಯಿತು, ನಿಮ್ಮ ಮನೆಯಲ್ಲಿ ಒಂದು ಮಂಡಲ ಮಾಡಿ ಎಲ್ಲ ದೋಷ ಹೋಗ್ತಾ ಇದೆ ಅಂತಂದಾಗ ನಾನು ಆಯಿತು ಅಂದೆ. ಆವಾಗ 1 ತಿಂಗಳು ನಾ ಗುಳಿಗೆ ತೊಗೊಂಡಿಲ್ಲ. ಆದ ಮೇಲೆ ನನಗೆ ಯಾವುದೇ ಥರ ಅದ್ರದ್ದು ಔಷಧ ನನಗೆ ಹತ್ತಲೇ ಇಲ್ಲ. ಅದು ಆದಮೇಲೆ ನಾ ಏನು ಮಾಡಿದೆ, ಇದು ಕಿವಿ ತ್ರಾಸು ಭಾಳ ಆಯಿತು ನಮಗೆ. ಆ ಕಿವಿಲಿದ್ದ ನಾ ಏನು ಮಾಡಿದೆ ಅಂದರೆ, ಡಾಕ್ಟ್ರ್ ಕಡೆಗೆ ಹೋಗಿ, ಇಲ್ಲ ರೀ ನನಗೆ ಈ ಥರ ತ್ರಾಸದೆ, ನನಗೆ ನೀವು ಗುಳಿಗೆ ಕೊಟ್ಟಿದ್ದು ನನಗೆ ಆರಾಮಾಗಿಲ್ಲ ಅಂದಾಗ, ಇಲ್ಲ ನೀವು ಕಂಟಿನ್ಯೂ 3 ತಿಂಗಳ ಗುಳಿಗೆ ತೊಗೊಳಬೇಕು ಅಂದರು. 3 ತಿಂಗಳ ಆಯಿತು. ನೀವು 3 ತಿಂಗಳ ಗುಳಿಗೆ ತೊಗೊಂಡ ಮೇಲೆ ನಾನು ಮತ್ತೆ ತ್ರಾಸ ಅನ್ನಿಸ್ದಾಗ ಮತ್ತೆ 1 ತಿಂಗಳ ಬಿಟ್ಟು ನಾನು ಮತ್ತೆ ಹೋದೆ.
ಇಲ್ಲ ಮೇಡಮ್ ನೀವು ಐತಲ್ಲ ಇದ್ರದ್ದು 2 ತಿಂಗಳು ಅಷ್ಟೇ ಇರ್ತೈತಿ. ಪವರ್ ತೀರಿದ ಮೇಲೆ ಮತ್ತೆ ನೀವು ಕಂಟಿನ್ಯೂ ನೀವು ಗುಳಿಗೆ ತೊಗೊಳಬೇಕಾಗತ್ತೆ ನರದ್ದು. ಇದಕ್ಕೆ ನಮ್ಗೆ ಯಾವುದೇ ಥರ ಇದು ಟ್ರೀಟ್ಮೆಂಟ್ ಇಲ್ಲ, ಗುಳಿಗೆ ಮಾತ್ರ ಕಂಟಿನ್ಯೂ ಮಾಡಬೇಕಂತಂದ್ರೆ ಅವಾಗ ನಾನು ಅಂದ್ಕೊಂಡೆ ಇಲ್ಲ ನನಗೆ ಈ ಥರ ಗುಳಿಗೆ ತೊಗೊಂಡ್ರೆ ನಾನು ಪೂರ ಕುಗ್ಗೋಕ್ಕಿನಿ ಅಂತಂದು ನಾ ಏನು ಮಾಡಿದೆ ಅಂದರೆ ನಮ್ಮ ಮನೆಯಲ್ಲಿ ಬಂದು ನಾನು ನಮ್ಮ ಮನೆಯವ್ರಿಗೆ ಕೇಳಿದೆ. ನಾನು ಇಲ್ಲ ನನಗೆ ಭಾಳ ತ್ರಾಸ ಇದೆ, ನಾ ಏನು ಮಾಡ್ಬೇಕು ಇದ್ರಲ್ಲಿದ್ದ ಅಂತಂದಾಗ ಅವರು ಇಲ್ಲ ನೀನು ಎಲ್ಲೇ ದವಾಖಾನೆ ಹೋಗಿ ನಾನು ಅಲ್ಲೇ ತೋರಿಸ್ತೀನಿ ಅಂದ್ರೆ ರೀ ನಮ್ಮ ಮನೆಯಲ್ಲಿ. ಅವಾಗ ನಾನು ತಲೆ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಿಡೋಣ ಅಂತಂದು ಹುಬ್ಬಳ್ಳಿಯಲ್ಲಿಗೆ ಹೋಗಾಕ ರೆಡಿ ಆದಾಗ ಅಲ್ಲೇ ಸಿಕ್ಕಾಪಟ್ಟೆ ರೊಕ್ಕ ಅಂತಂದಾಗ ಆ ರೊಕ್ಕ ಯಾಕೆ ನಾನು ಅಲ್ಲಿ ವೇಸ್ಟ್ ಮಾಡಬೇಕು, ಇಲ್ಲೇ 1 ತಾಸು ಧ್ಯಾನ ಮಾಡಿದ್ರಲ್ಲ ಅಂತಂದು ನಾನು ಕಂಟಿನ್ಯೂ ಅವಾಗ ಒಂದಿನ ಮಾಡಿ ಒಂದಿನ ಬಿಡ್ತಿದ್ದೆ. ನಾನು ಒಂದಿನ ಮಾಡಿ ಒಂದಿನ ಬಿಡುವಾಗ ನಾನು ಅವಾಗ ನಮ್ಗೆ ಇದಾಗಲಿಲ್ಲಲ್ಲ, ಕಂಟಿನ್ಯೂ ಮೆಡಿಟೇಷನಿಗೆ ಹೋದೆ. ನಾನು ಹೋದಾಗ ಅದ್ರದ್ದು ಅನುಭವ ನನಗಾಯಿತು. ಒಂದೇ ತಾಸು ನಾವು ಮಾಡಿದಾಗ ಯಾವುದೇ ಥರದ ನನಗೆ ನೋವು ಆಗಲಿಲ್ಲ. ಹಂಗಾರೆ ಆಯಿತು, ಇದ್ರಲ್ಲಿದ್ದ ಏನೋ ಲಾಭ ಐತಿ ಅಂದಾಗ ನಾ ಏನು ಮಾಡಿದೆ, ಹಂಗಾರೆ 1 ವರ್ಷ 2-3 ವರ್ಷ ಆಯ್ತು ನಾನು ಜ್ಞಾನಕ್ಕೆ ಬಂದು. 1 ವರ್ಷ ಆದಮೇಲೆ ಟೀಚರ್ಗೆ ಕೇಳಿದಾಗ ನಾನು ಬೆಂಗಳೂರು ಪಿರಮಿಡ್ಗೆ ಹೋಗಿದೆ. ನಾನು ಬೆಂಗಳೂರು ಪಿರಮಿಡ್ಗೆ ಬುದ್ಧ ಪೂರ್ಣಿಮೆಗೆ ಹೋದಾಗ ಅಲ್ಲೆಲ್ಲರೂ ಧ್ಯಾನ ಮಾಡೋದು ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ನಾವು ಯಾಕೆ ಈ ಥರ ಗದಗ ಬೆಟ್ಟಿಗೇರಿಗೆ ಮಾಡ್ಬೋದಲ್ಲ, ವಿದ್ಯಾ ಮೇಡಮ್ ಎಲ್ಲ ಮಾಡ್ತಾಯಿದ್ರು, ಆದರೆ ನಾವು ಪ್ರಚಾರಕ್ಕೆ ಹೋಗ್ತಾ ಇದ್ವಿ, ಕ್ಲಾಸಿಗೆ ಹೋಗ್ತಾ ಇದ್ದಿರಲಿಲ್ಲ ನಾವು. ಆವಾಗ ಮತ್ತೆ ಬಂದು ವಿದ್ಯಾ ಮೇಡಮ್ಗೆ ಹೇಳಿದೆ, ವಿದ್ಯಾ ನನಗೆ ಅಲ್ಲಿಂದ ಹೋಗಿ ಬಂದ ಮೇಲೆ ನನಗೆ ಭಾಳ ಅಂದ್ರೆ ಆ ಥರ ಖುಷಿ ಕೊಟ್ಟೈತಿ. ನಾವು ಕ್ಲಾಸಿಗೆ ಬರ್ತೀವಿ, ನಾವು ಎಲ್ಲ ಪ್ರಚಾರಕ್ಕೆ ಬರ್ತೀವಿ, ಎಲ್ಲ ಕಡೆಗೆ ಬರ್ತೀವಿ ಅಂದಾಗ ಆಯಿತು ನಾವು ನಿಮ್ಗೊಂದು ಕ್ಲಾಸ್ ತೆಗೆದು ಕೊಡ್ತೀವಿ ಅಂತಂದು ನಮಗೆ ನೀಲಕಂಠೇಶ್ವರ ಮಠದಲ್ಲಿ 8 ದಿನ ಹೋಗಿ ಅಂತಂದು ಹೇಳಿದಾಗ ನಾವು 8 ದಿನ ಹೋದ್ವಿ. 8 ದಿನ ಹೋಗಿದ್ದು ನಮಗೆ 8 ದಿನ ನಮಗೆ ಅಲ್ಲೇ ಮಾಡಿಸ್ಬೇಕು ಅನ್ನಿಸ್ಲಿಲ್ಲ. ಇಲ್ಲ 41 ದಿನ ಮಂಡಲ ಧ್ಯಾನ ನಾವು ಮಾಡ್ತೀವಿ ಅಂತಂದು ಖುಷಿಯಾಗಿ ಮಾಡಿದ್ವಿ. ನಾವು ಆ ಖುಷಿಯಾಗಿ ಮಾಡಿದ್ವಿ. ಆ ಥರ ಇಲ್ಲ ನಮಗೆ ಒಂದು ಮಂಡಲ ಮುಗಿದ ಮೇಲೆ ಇನ್ನೊಂದು ಮಂಡಲ ನಮಗೆ ಚಾಲೂ ಮಾಡಿಕೊಡು, ನಮಗೆ ಮನೆಯಲ್ಲಿ ಕುಂದ್ರಕ್ಕೆ ಆಗಂಗಿಲ್ಲ, ಜ್ಞಾನಕ್ಕೆ ಅಂತಂದೆ ನಾವು ಅದಕ್ಕೆ ಒಂದು ತಾಸು ಮೀಸಲಾಗಿ ನಾವು ಇಡ್ತೀವಿ, ಯಾವುದೇ ಥರ ಕೆಲಸ ಬರಲಿ ಅದಕ್ಕೆ 1 ತಾಸು ಇಡ್ತೀವಿ ಅಂತಂದು ಹೇಳಿದ್ವಿ. ಆಮೇಲೆ ಆಯಿತು ಮೇಡಮ್ ಅಂತ ನಮಗೀಗ ಯಾವಾಗ್ಲೂ 1 ಮಂಡಲ ಆದಮೇಲೆ 1 ಮಂಡಲ ಚಾಲೂ ಮಾಡಿಕೊಡ್ತಾರೆ. ಅದಾದಮೇಲೆ ನಮಗೇನು ಅನ್ನಿಸ್ತು, ನಮಗೆ ಆರೋಗ್ಯ ಆಯಿತು. ಆವಾಗ ನಮ್ಮ ಮಮ್ಮಿಯರಿಗೆ, ನಮ್ಮ ತಾಯಿಯವರಿಗೆ ಏನಾಯ್ತು ಅಂದರೆ ಕಾಲಿಗೆ ಇನ್ಫೆಕ್ಷನ್ ಆಯಿತು. ಅವಾಗ ಇನ್ಫೆಕ್ಷನ್ ಆದಾಗ ನನಗೆ ಸ್ವಲ್ಪ ಹೋಗಿ ಕಾಲಲ್ಲಿ ಶುಗರ್ಲಿದ್ದ ಅರ್ಧ ಕಾಲಿಗೆ ಬಂದಾಗ ನಾನು ಅಲ್ಲಿ ಮಳ್ಳಮರ್ದಿನ ದವಾಖಾನಿಗೆ ಹೋದಾಗ ನನಗೆ ಅದು ನೋಡಿ ನನಗೆ ಭಯಂಕರ ಆಶ್ಚರ್ಯ ಆಯ್ತು. ಈ ಥರ ಭಯಂಕರ ತ್ರಾಸಾಗೈತಿಲ್ಲ ನಮ್ಮವ್ವರಿಗೆ, ನಾವೇನು ಮಾಡಬೇಕು, ನಮಗೆ ವರ್ಷ ತ್ರಾಸ ಆಗಕತ್ತೈತಿಲ್ಲ ಅಂದಾಗ ನಾವು ಅಲ್ಲಿ ಡಾಕ್ಟ್ರ್ ಏನಂತಂದರು, 5 ದಿನ ಸುಮ್ಮನೆ ಇದ್ದು 5 ದಿನ ಆದಮೇಲೆ ನಮ್ಮ ಮಮ್ಮಿಯವ್ರಿಗೆ ಏನಂದ್ರೆ, ಇಲ್ಲ ಈ ಥರ ನಿಮಗೆ ಅವರು ಭಾಳ ಖುಷಿಯಿಂದಾಗಿದ್ರು, ಇದು ಏನೇ ಅಂತಂದ ಗೊತ್ತಿದ್ದಿದ್ದಿಲ್ಲ. ಇಲ್ಲ ಇದು ಯಾಕೆ ಹಾಗೈತಿ ಇದು ಅಂತಂದಾಗ ಅಜ್ಜಿಯರು ಯಾವ ಥರ ಅವು ಎದ್ದು ಖುಷಿ ಆಗಿದಾರ, ಇದು ಏನಂತ ಅವ್ರಿಗೆ ಗೊತ್ತಿಲ್ಲ, ಇದು ಏನಂತ ಗೊತ್ತಾದ್ರಂದ್ರೆ ಅವ್ರು ಈ ಥರ ನಗುವಂಗಿಲ್ಲ ಅಂತಂದು ಹಿಂದೆ ನರ್ಸ್ಗಳು ಅಂದಾಗ ನನಗೆ ಭಯಂಕರ ನೋವಾಯ್ತು. ಇಲ್ಲ ಇದು ಏನೇ ಐತಿ ಅಂದಾಗ ನಾನು ಟೀಚರ್ ಕಡೆ ಬಂದು, ಟೀಚರ್ ಇಲ್ಲ ರೀ ನಮ್ಮ ವಾರಿಗೆ ಹಿಂಗಾಗೈತೆ ಅಂದಾಗ, ಇಲ್ಲ ಕಂಟಿನ್ಯೂ 24 hours ಮೆಡಿಟೇಷನ್ ಮಾಡಿಸ್ರಿ ಅವ್ರಿಗೆ. 24 hours ಮೆಡಿಟೇಷನ್, ಯಾವುದೇ ಯೋಚನೆ ಬೇಡ ಅಂದಾಗ 11 ದಿನ ನಾನು 24 ತಾಸು ನಮ್ಮ ಅಮ್ಮೆಯರು ಊಟ ಮಾಡೋದು, ಮೆಡಿಟೇಷನ್ ಕೂಡೋದು. ಅಲ್ಲಿ ದವಾಖಾನೆಯಲ್ಲಿ ಯಾವುದೇ ಪೇಷಂಟ್ಗಳಿಗೆ ಬಂದಾಗ ನಾನು ಅಲ್ಲಿ ಪೇಷಂಟ್ ಶುಗರ್ನವ್ರಿಗೆ ಅಲ್ಲಿ ಮೆಡಿಟೇಷನ್ ನಾನು ತೊಗೊತಾ ಇದ್ದೆ, ಅಲ್ಲಿ ಕೂಡ್ತಾ ಅವ್ರಿಗೆ ಹೇಳ್ತಿದ್ದೆ, ಇಲ್ಲ ನೀವು ಕೂಡ್ರಿ, ಇದರಿಂದ ಲಾಭ ಬೇಕಾದಂಗೆ ಇದೆ, ನಿಮಗೆ ಎಷ್ಟು ಶುಗರ್ ಜಾಸ್ತಿ ಐತಲ್ಲ ಇದರಲ್ಲಿದ್ದ ನೀವು 8 ದಿನದಲ್ಲಿ ಹೊರಗೆ ಬರ್ತೀರಿ ನೀವು ಅಂತಂದಾಗ. ಆದರೆ 11 ದಿನದಲ್ಲಿ ನಮ್ಮ ಅವ್ವರು ಯಾವ ಥರ ಹೊರ ಬಂದ್ರಂದ್ರೆ, ರಾತ್ರಿ ನಾ ಕಣ್ಣು ತೆಗೆದಾಗೆ ಮೆಡಿಟೇಷನ್ನೇ ಕೂಡೋರು, ಹಗಲತ್ತು ಕೂಡೋರು. 11 ದಿನ ಆದ ಮೇಲೆ ಎಷ್ಟು ಗಾಯ ಆಗಿತ್ತು ಕಾಲಿಲಿದ್ದಂದರೆ ಅದರಲ್ಲಿದ್ದ ಹೊರಗೆ 11 ದಿನದಲ್ಲೇ ಹೊರಗೆ ಬಂದರು ಅವರು. ಹೊರ ಬಂದ ಮೇಲೆ ಮತ್ತೆ 1-2 ತಿಂಗಳಾದಮೇಲೆ ಹೊಟ್ಟೆಯಲ್ಲಿ ಇದು ಇನ್ಫೆಕ್ಷನ್ ಆಗಿತ್ತು. ಅವಾಗ ನಾನು ಏನು ಮಾಡಿದೆ, ಟೀಚರಿಗೆ ಬಂದು ಕೇಳಿದೆ, ಇಲ್ಲ
ಅವರಿಗೆ ಇನ್ಫೆಕ್ಷನ್ ಆಗೈತೆ ರೀ ಒಟ್ಟಿಗೆ ಅಂದಾಗ ಬಾವು ಬಂದುಬಿಟ್ಟಿತ್ತು. ಇಲ್ಲ ಒಂದು ಪಿರಾಮಿಡ್ ತೊಗೊಂಡು ನೀರಿನಲ್ಲಿ ಇಟ್ಟು ಆ ಪಿರಾಮಿಡ್ 3 ದಿನ ನೀರು ಕುಡಿಸ್ಕೊಂತ ಹೋಗ್ರಿ ಏನಾಗಂಗಿಲ್ಲ ಅಂತ. ಆ 3 ದಿನ ಪಿರಾಮಿಡ್ ನೀರು ಕುಡಿಸ್ಕೊಂತ ಹೋದಾಗ 3 ದಿನ ಆದಮೇಲೆ 4ನೇ ದಿನ ಹೊಟ್ಟೆ ಎಷ್ಟು ಬಾದಿತ್ತಂದ್ರೆ ಅದು ತನ್ನಿಂದ ತಾನೇ ಇಳಿದು ಹೋಯ್ತು ಅವ್ರದ್ದು ಎಲ್ಲ ಹೊಟ್ಟೆ ಸಪಾಟಾಯಿತು. ಈಗ ಯಾವುದೇ 24 hours ಧ್ಯಾನ ಮಾಡ್ತಾರೆ ಅವರು. ಯಾವುದೇ ಥರ ಅವರಿಗೆ ಗುಳಿಗಿನ ಪತ್ರಿಜಿ ಅವರಿಗೆ ಕೇಳ್ಕೊಂಡ್ರು ಅವರು, ನನಗೆ ಗುಳಿಗೆ ತಗೋಬೇಕಂದ್ರೆ ನನ್ನ ಜೀವ ಬೇಡಪ್ಪ, ನನ್ನ ಜೀವ ಇರಬೇಕಂದ್ರೆ ಗುಳಿಗೆ ಬೇಡ, ನನಗೆ ಗುಳಿಗೆ ತೊಗೊಳಬೇಕಂದ್ರೆ ನನಗೆ ಜೀವ ಬೇಡ, ನೀವು ತೊಗೊಂಡ್ಬಿಡ್ರಿ ಅಂತ ಕೇಳಿಕೊಂಡ್ರು ಅವರು. ಅಂದು 2 ದಿನದಲ್ಲೇ ಅವ್ರಿಗೆ ಗುಳಿಗೆ, ಶುಗರ್ ಗುಳಿಗೆ ಇಲ್ಲ, BP ಗುಳಿಗೆ ಇಲ್ಲ, ಆರಾಮಾಗಿ ಅದರೆ. ಅದು ಒಂದು ನನಗೆ ಲೆಕ್ಕ ಆಯಿತು. ಅದಾದಮೇಲೆ ನಂದು ಒಂದು ಲೆಕ್ಕ ಆಯ್ತು, ಯಾವುದೇ ಥರ ಗುಳಿಗೆ ಇಲ್ಲ, ಎಲ್ಲ ಥರ ಬಿಡಿಸಿದ್ದೀನಿ ನಾನು. ಈಗ ಮಂಡಲ ಧ್ಯಾನ 41 ದಿನ ಸ್ಟಾರ್ಟ್ ಮಾಡಿಕೊಟ್ರು ನಮಗೆ ಟೀಚರ್. ಅದಾದಮೇಲೆ ನಾನು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಜ್ಞಾನ ಹೇಳ್ಕೊಡಲು ನಾನು ಸ್ಟಾರ್ಟ್ ಮಾಡಿದ್ದೀನಿ. 1 ಮಂಡಲ ಧ್ಯಾನ ನಮ್ಮ ಮನೆಯಲ್ಲಿ ಮುಗಿಸಿದ್ದೀನಿ. ಎಲ್ಲರೂ ನಮ್ಮ ಓಣಿಯರು ನಾವೇ ಅಷ್ಟೇ, ನಮ್ಮ ಮನೆ ಅಂಗಳ ಅಷ್ಟೇ ಸ್ವಚ್ಛ ಆಗೋದಲ್ಲ, ನಮ್ಮ ಮನೆ ಸುತ್ತಮುತ್ತಲೂ ಅಂಗಳ ಸ್ವಚ್ಛ ಆಗಬೇಕಂತಂದು ಮನೆಯ ಓಣಿಯಲ್ಲಿ ಎಲ್ಲರಿಗೂ ಮಂಡಲ ಧ್ಯಾನ ಮಾಡಿ ಅವರಿಗೆ ಮೆಡಿಟೇಷನ್ ಜ್ಞಾನ ಹೇಳಿಕೊಟ್ಟಿವಿ. ಟೀಚರೇ ವಿದ್ಯಾ ಮೇಡಮ್, ನೇತ್ರಾ ಮೇಡಮ್ ಅವರು ಬಂದು ನಮಗೆ ಕ್ಲಾಸ್ ಚಾಲೂ ಮಾಡಿ 1 ದಿನ ಬಂದು ಕ್ಲಾಸ್ ಚಾಲೂ ಮಾಡಿ ಕೊಟ್ಟು ಹೋಗ್ತಾರೆ. 41 ದಿನ ತೊಗೊಂಡಿದ್ದ ಮೇಲೆ ನಮಗೆ ಈಗ ಯಾವುದೇ ಥರ ಎಷ್ಟು ವರ್ಷ 5 ವರ್ಷ ಕಂಟಿನ್ಯೂ ಭಯಂಕರ ತ್ರಾಸಾಗಿದೆ. ಇದು ಯಾವುದೇ ಥರ ತ್ರಾಸಿಲ್ಲ. ನಮ್ಮ ಅಕ್ಕರ ಧ್ಯಾನ ಮಾಡ್ತಾ ಇದ್ದಾರೆ, ನಮ್ಮ ದೊಡ್ಡ ಅಕ್ಕರ ಧ್ಯಾನ ಮಾಡ್ತಾ ಇದ್ದಾರೆ, ನಮ್ಮ ಮಕ್ಕಳು ಧ್ಯಾನ ಮಾಡ್ತಾ ಇದ್ದಾರೆ. ನನ್ನ ಮಗಳು BA ಕಲಿತಾ ಇದ್ದಾಳೆ, ಒಬ್ಬಕ್ಕೆ 6th ಕಲಿತಾ ಇದ್ದಾಳೆ, ಒಬ್ಬ ಮಗ ಎಜುಕೇಷನ್ ಮುಗಿದೈತಿ. ನನ್ನ ಮಗಳು BCom ಕಲಿತಾ ಇದ್ದಾಳೆ. BCom ಕಲಿಬೇಕಾದ್ರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತು ಆಕಿದು 1ನೇ ವರ್ಷ. ಅವಾಗ ಆಕಿಗೆ ಕೇಳಿಕೊಟ್ಟೆ ನಾನು, ಇಲ್ಲ ಇದು ಮೆಡಿಟೇಷನ್ ಮಾಡಿದ್ರೆ ನೀನು ಮಾಡೋದು ಬಿಟ್ಟು ತಂಗಿ, ನೀನು ಇದು ಮಾಡ್ಲಾರ್ದಕ್ಕೆ ನಿನಗೆ ಈ ವರ್ಷ ನಿನಗೆ ತೊಂದರೆ, ಮಾರ್ಕ್ಸ್ ಕಮ್ಮಿ ಬಿದ್ದು ನಿನಗೆ ಅಂತಂದಮೇಲೆ ಈಗ 6 ತಿಂಗಳ ಕಂಟಿನ್ಯೂ ನನಗೆ ಈ ಕಡೆಗೆ ಹೋಗ್ಬೇಕು ಧ್ಯಾನ ಮಾಡ್ತಾ ಇದ್ದಾಳೆ. 1 ತಾಸು ಧ್ಯಾನ ಮಾಡಿ ಚೆಂದಾಗಿ ಮಾರ್ಕ್ಸ್ ಈ ಸಲ ಮಾತ್ರ ಮಾರ್ಕ್ಸ್ ಭಯಂಕರ ತೊಗೊಂಡಿತಾ ಇದ್ದಾಳೆ ಆಕಿ. ಅದು ಒಂದು ಖುಷಿ ಭಾಳ ಐತೆ ನನಗೆ. ನಾನು ಎಲ್ಲರೇ ಧ್ಯಾನಕ್ಕೆ ಹೋಗಿ ನಮ್ಮ ಟೀಚರ್ ಕರ್ಕೊಂಡು ಹೋದ್ರೆ, ಇಲ್ಲ ಭಯಂಕರ ಸಾಕ್ರಿ, ಈಗ ಇದರಲ್ಲಿದ್ದ ಎಷ್ಟು ಪುಣ್ಯ ಬರ್ತಾ ಇದೆ ಅಂತಂದು ಕೇಳ್ತಾ ಇದ್ದಾರೆ. ಮತ್ತು ಮಂಡಲ ಧ್ಯಾನ 41 ದಿನ ಮಂಡಲ ಧ್ಯಾನ ಮಾಡಬೇಕಂದ್ರೆ ನಾವು ಏನು ಮಾಡ್ತಾ ಇದ್ವಿ, ಟೀಚರ್ ಮನೆಯಲ್ಲಿ ಗ್ರೂಪ್ ಮಾಡಿಕೊಂಡು, ಇಲ್ಲ ಇಂಥಲ್ಲೇ ಕ್ಲಾಸ್ ಐತಿ, ಇಂಥಲ್ಲೇ ನೀವು ಇಬ್ಬರು ಹೋಗಬೇಕು ಅಂತಂದಾಗ ಆಯಿತು ನಾ ಅಂತಂದು 1 ದಿನ ಮುಂಚೆಗೆ ಟೀಚರ್ ಬಂದು ನಮಗೆ ಅಲ್ಲೇ ಒಂದು ಫಸ್ಟ್ ಪ್ಲಾಪ್ಲೇಟ್ ಹಂಚಿಕೆ ಇಲ್ಲ ಇಂಥಲ್ಲೇ ಜ್ಞಾನ ಐತಿ ಬರ್ರಿ ಅಂತಂದು ಹೇಳಿ ಜ್ಞಾನ ಅಲ್ಲಿ ಹೇಳಿಕೊಟ್ಟು ಮರ್ದಿನ ಕಂಟಿನ್ಯೂ ಚಾಲೂ ಮಾಡ್ತೀವಿ. ಯಾವುದೇ ಅಲ್ಲಿ ಪ್ಲಾಪ್ಲೇಟ್ ಆಗಿಂದ ಬ್ಯಾನರ್ ಹಚ್ಚಿಕೆ 41 ದಿನ ಮಂಡಲ ಧ್ಯಾನಕ್ಕೆ ಓಣಿಗೆ ಹೋಗಿ ಎಲ್ಲರನ್ನೂ ಕರೆದುಕೊಂಡು ಬರ್ತಿದ್ದೀವಿ. ನಾವು ಕರೆದುಕೊಂಡು ಬಂದು 1 ಮಂಡಲ ಮುಗಿಸಿದ ಮೇಲೆ ಮತ್ತೆ ಇನ್ನೊಂದು ಮಂಡಲ ಬೇರೆ ಕಡೆಗೆ ಹೋಗ್ತಾ ಇದ್ವಿ. ಎಲ್ಲರೂ ಪ್ರಚಾರ ಆಯ್ತು, ಇದಾಯ್ತು. ನಮಗೆ ಭಾಳ ಅಂದ್ರೆ ಭಾಳ ಖುಷಿ ಕೊಟ್ಟೈತಿ. ಪ್ರಚಾರಕ್ಕೆ ಹೋಗಿ ಬಂದ ಮೇಲೆ ನಮಗೆ ಯಾವ ಥರ ಖುಷಿ ಕೊಡ್ತೈತೆ ಅಂತಂದ್ರೆ, ನಮಗೆ ಹೋಳಿಗೆ ಉಂಡಷ್ಟು ಖುಷಿ ಕೊಡ್ತಾ ಇದೆ ನಮಗೆ ಈ ಸತಿ. ಅದಕ್ಕೆ ಗದಗ ಬೆಟಗೇರಿ ಏನಾಗಬೇಕಂದ್ರೆ ಜ್ಞಾನಮಯವಾಗಬೇಕು, ಜ್ಞಾನದಿಂದ ಎಲ್ಲರೂ ಬರಬೇಕು, ಜ್ಞಾನ ಜಗತ್ತು ಆಗಬೇಕು, ಸಸ್ಯಾಹಾರಿ ಜಗತ್ತು ಆಗಬೇಕಂತಂದು ನಾವೆಲ್ಲರೂ ಬೆಟಗೇರಿಯರೆಲ್ಲರೂ ನಾವು ಟೀಚರ್ಗೆ ಎಲ್ಲರಿಗೆ ಟೀಚರ್ ಕೊಂಡು ಹೇಳ್ಕೊಂಡು ಅಷ್ಟರು ಕೂಡಿ ಆ ಥರ ನಾವು ಮಾಡ್ತಾ ಇದ್ದೀವಿ, ಮುಂದಾರು ಮಾಡ್ತಿದ್ದೀವಿ. ಇದು ಸಮೃದ್ಧಿ ಧ್ಯಾನ ಅಂತಂದರೆ, ಸಮೃದ್ಧಿ ಧ್ಯಾನ ಮನೆ ಸಮೃದ್ಧಿ ಧ್ಯಾನ ಮಾಡೋಣ ಅಂತಂದು ಸೆಕೆಂಡ್ ಸ್ಯಾಟರ್ಡೇ ಸಂಡೇನ ಮನೆ ಸಮೃದ್ಧಿ ಧ್ಯಾನ ಮಾಡ್ತಾ ಇದ್ದೀವಿ ನಾವು. ಅದು ಒಂದು 2 ತಾಸು ಧ್ಯಾನ, ಒಂದು ಅರ್ಧ ತಾಸು ಸಷ್ಟಾಂಗ ಮಾಡ್ತಾ ಇದ್ದಾರೆ. ಆಮೇಲೆ ಊಟ ಪ್ರಸಾದ ಮಾಡ್ತಾ ಇದ್ದೀವಿ ನಾವು. ನಮ್ಮ ಮನೆಯಲ್ಲಿ ಸಮೃದ್ಧಿ ಧ್ಯಾನ ಮಾಡಿದ ಮೇಲೆ ನನಗೆ ಭಯಂಕರ ಖುಷಿ ಕೊಟ್ಟೈತಿ. ನಮ್ಮದು ಜಾಯಿಂಟ್ ಫ್ಯಾಮ್ಲಿ, 18 ಜನಕ್ಕೆ ನಾನು 18 ಜನ ಎಲ್ಲ ಒಂದು 30-40 ಜನ ಈ ನಮ್ಮದು ಜಾಯಿಂಟ್ ಫ್ಯಾಮ್ಲಿ. ಬಂದರಿಗೆಲ್ಲರಿಗೆ ನಾವು ನಮ್ಮ ಅಂಟಿಯರಿಗಾಯ್ತು ಎಲ್ಲರಿಗೂ ಇದು ಜ್ಞಾನ ಮಾಡಿರಿ, ಇದರಿಂದ ಎಷ್ಟು ಲಾಭ ಆಗೈತಿ. ನಮ್ಮ ಅಂಟಿ ಮಗಳಿಗೆ ಸ್ವಲ್ಪ ಇದು ಅಲರ್ಜಿ ಇತ್ತು, ಅಕ್ಕಿನ ಕರ್ಕೊಂಬಂದು 8 ದಿನ ಜ್ಞಾನ ಮಾಡಿಸಿ ಹೋಗಿದ ಮೇಲೆ ಅಕ್ಕಿಗೂ ಅಲರ್ಜಿ ಹೋಗ್ತಾ ಇದೆ, ಸೀನ್ತಾ ಇದ್ಲಕ್ಕಿ, ಅಕ್ಕಿಗೆ ಕಮ್ಮಿ ಆಗಿದೆ. ಅದಕ್ಕೆ ನಾನು ಎಲ್ಲರಿಗೂ ಜ್ಞಾನ ಮಾಡು, ಇದರಿಂದ ಬೇಕಾದಂಗೆ ಲಾಭ ಆಯ್ತು ಅಂತಂದು ನಾನು ಟೈಲರಿಂಗ್ ಮಾಡ್ತಾ ಇದ್ದೀನಿ.
ಟೈಲರಿಂಗ್ ಮಾಡಬೇಕಾದ್ರೆ ನನಗೆ ಗಿರಾಕಿಗಳು ನಮ್ಮ ಫ್ರೆಂಡ್ಸ್ ಬಂದಾಗ ನಾ ಏನು ಮಾಡಿದೆ ಅಂದರೆ ಮಂಡಲ ಧ್ಯಾನ ಮಾಡಬೇಕಾರೆ ಅವ್ರಿಗೆ ಭಯಂಕರ ತ್ರಾಸಿತ್ತು ತಲೆನೋವು, ದವಾಖಾನಿಗೆ ಹೋಗ್ಬೇಕಂತಂದು ನಮ್ಮ ಮನೆಗೆ ಬಂದರವರು. ನಾ ಏನು ಮಾಡಿದೆ, ಇಲ್ಲ ಇಲ್ಲೇ ಸ್ವಲ್ಪ ಒಂದು 10 ನಿಮಿಷ ಧ್ಯಾನ ಮಾಡ ಅಂತ ಹೇಳಿ ಕೊಟ್ಟಾಗ ಆಕಿ ಮೆಡಿಟೇಷನ್ ಮಾಡಿದ ತಕ್ಷಣ ಅರ್ಧ ತಾಸು ತಕ್ಷಣ ಎಷ್ಟು ಖುಷಿ ಆಗಿ ಹೋದ್ಲಂದ್ರೆ ಅವರು ಎಷ್ಟು ಮಾರಕ್ಕೆ ಹೋದು ಕಾಯಿಪಲ್ಲೆ ಮಾರಕ್ಕೆ ಹೋಗ್ತಾ ಇದ್ದಾರೆ. ಹೋದ್ರೆ 15 ದಿನ, ಬಂದರೆ 4 ದಿನ ಮನೆಗೆ. ಅವಾಗ ಏನು ಮಾಡಿದ್ರೆ ಅಂದರೆ ಎಷ್ಟು ಖುಷಿ ಆಗೋದಂದ್ರೆ, ಇಲ್ಲ ನಾ ದವಾಖಾನಿಗೆ ಹೋಗ್ಬೇಕಂತಂದು ನಿಮ್ಮ ಮನೆಗೆ ಬಂದೇಕಿ, ನನಗೆ ಯಾವ ದವಾಖಾನಿನೇ ಬೇಡ, ನೀನೇ ನನಗೆ ಒಂದು ಔಷಧವನ್ನು ಕೊಟ್ಟಾಯಿತು ನನಗೆ ಅಂತಂದು ಜಗ್ಗು ನಕ್ಕೊಂತ ಹೋದ್ಲು ರೀ ಆಕಿ. ಭಯಂಕರ ಅಂದ್ರೆ ಭಯಂಕರ ಖುಷಿ ಪಟ್ಲು. ನಾನು ಮನೆಗೆ ಇದು ನಮ್ಮ ಮಗ್ಗ ಅದವು, ಅಲ್ಲಿಗೆ ಹೋದಾಗ ನಾ ಎಲ್ಲರಿಗೂ ಹೇಳ್ತಾನೆ ಇರ್ತೀನಿ, ನಾ ದಾರೆಗೆ ಹೋಗ್ಬೇಕಾದ್ರೆ ಹೇಳ್ತಾನೆ ಇರ್ತೀನಿ, ಇಲ್ಲ ಇದ್ರಿಂದ ಲಾಭ ಐತಿ, ನೀವು ಧ್ಯಾನ ಮಾಡ್ರಿ, ಈ ಜ್ಞಾನ ಮಾಡೋದ್ರಿಂದ ನಿಮಗೆ ಎಷ್ಟು ಲಾಭ ಐತಂದ್ರೆ ಮಕ್ಕಳಿಗೆ ಸಹಿತ ಇದು ಎಷ್ಟು ಇಂಪ್ರೂವ್ ಆಗುತ್ತೆ ಅನ್ನೋದ್ರಿಂದ ಎಲ್ಲರಿಗೂ ಹೇಳ್ಕೊತಾನೆ ಇರ್ತೀನಿ. ನಮ್ಮ ಮನೆಯಲ್ಲಿ ನಮ್ಮ ಯಜಮಾನ್ರ ಆಯಿತು, ನಮ್ಮ ಮನೆಯಲ್ಲಿ 18 ಜನ ನನಗೆ ಯಾವುದೇ ರೀತಿ ತೊಂದರೆ, ನೀನು ಜ್ಞಾನಕ್ಕೆ ಹೋಗಬೇಡ ಅಂತ ಹೇಳೋದಿಲ್ಲ. ನೀ ಹೋಗು, ನಿನಗೆ ಆರಾಮಾಗೈತಲ್ಲ ನೀವು ಹೋಗಿ ಆರಾಮಾತಲ್ಲ, ಭಾಳ ಖುಷಿ ಆಗೈತೆ ನಮಗೆ, ಇಲ್ಲ ಅಂದ್ರೆ ನಿನಗೆ ಅಳೋದು ನನಗೆ ನೋಡಕ್ಕೆ ಆಗ್ತಾ ಇಲ್ಲ ಅಂತಂದು ಯಾವುದೇ ರೀತಿ ತೊಂದರೆ ಕೊಡೋದಿಲ್ಲ. ಆದ್ರೆ ನಾವು 1 ತಾಸು ಬಿಡು ಮಾಡ್ಕೊಂಡಿರ್ತೀವಲ್ಲ, ಬೆಳಗ್ಲಿಂದ ಸಾಯಂಕಾಲವರೆಗೂ ಪತ್ರಿಜಿ ಗುರುಗಳು ನಮ್ಗೆ ಯಾವುದೇ ಥರದ್ದು ಕಷ್ಟಗಳನ್ನು ಆಗೋದಿಲ್ಲ. ಎಷ್ಟು ಫ್ರೀಯಾಗಿ ಆಗ್ತಾ ಇದ್ದೀವಿ ಅಂತಂದ್ರೆ 2 ತಾಸು ಕೆಲಸ ಮಾಡೋದು 1 ತಾಸಿನಲ್ಲಿ ಕೆಲಸ ಮಾಡಿಕೊಂಡು ನಾವು ಫ್ರೀಯಾಗಿ ಬಂದುಬಿಡ್ತೀವಿ ಕ್ಲಾಸಿಗೆ. 4 ದಿನ ಏನು ಮೊನ್ನೆ 8 ದಿನ ಊರಿಗೆ ಹೋದಾಗ ಕ್ಲಾಸಿಗೆ ಹೋಲಾರ್ದಕ್ಕೆ ನನಗೆ ಭಯಂಕರ ತ್ರಾಸ ಅನ್ನಿಸ್ಬಿಡು. ಇಲ್ಲಪ್ಪ ನಮಗೆ 8 ದಿನ ಕ್ಲಾಸಿಗೆ ಹೋಗಿಲ್ಲಲ್ಲ, ಅವಾಗ ನಮಗೆ ಕೆಲಸನೇ ಓಡಂಗಿಲ್ಲ. ಕ್ಲಾಸಿಗೆ ಐತಂತಂದಾಗ ಮಾತ್ರ ಯಾವುದೇ ರೀತಿ ನಮಗೆ ತೊಂದರೆ ಆಗೋದಿಲ್ಲ. ಮತ್ತು ಎಲ್ಲರೂ ಇಲ್ಲಿದ್ದ ಬೇರೆ ಕಡೆಗೆ ಹೋಗ್ಬೇಕಂದ್ರೆ ತೊಂದರೆ ಆಗೋದಿಲ್ಲ. ಅದು ನಮಗೆ ಎಷ್ಟು ಖುಷಿ ಆಗಿದೆ ಅಂದರೆ ಅದು ನಮಗೆ ಹೇಳೋಕ್ಕೆ ಆಗೋದಿಲ್ಲ. ನಾವೆಲ್ಲರಿಗೂ ಜ್ಞಾನ ಹೇಳ್ಕೊಡ್ತಾ ಇದ್ದೀವಿ, ಯಾವುದೇ ರೀತಿ ತೊಂದರೆ ಇಲ್ಲ. ನಮ್ಮ ಮುಂದೆ ನಮ್ಮ ಟೀಚರ್ ಅದಾರೆ, ವಿದ್ಯಾ ಮೇಡಮ್, ನೇತ್ರಾ ಮೇಡಮ್, ಯಾವುದೇ ಅವರು ಎಲ್ಲೇ ಕರ್ಕೊಂಡು ಹೋಗ್ತಾರೆ ನಾವು ಅಲ್ಲಿ ಹೋಗ್ತಾ ಇದ್ದೀವಿ. ನಮಗೆ ಜ್ಞಾನ ಅಂದರೆ ನಮಗೆ ಮರುಜನ್ಮದ ಆಗಿದೆ ನಮಗೆ. ಯಾವ ಜಗ್ಗು ಖುಷಿ ಅಂದ್ರೆ ನಮಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತಂದ್ರೆ ಹೊಟ್ಟೆ ತುಂಬದಷ್ಟು ಖುಷಿ ಆಗಿದೆ ನಮಗೆ ಅದರಲ್ಲಿದ್ದ ಅಂತ ನಾನು ಈಗ ಹೇಳ್ಕೊಂಡು ನಾನು ಎಲ್ಲರಿಗೆ ನಮಸ್ಕಾರಗಳು. ಮತ್ತು PMC ಕನ್ನಡ ಚಾನೆಲ್ನರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.